ವಾರಣಾಸಿ ಮೂವಿ ಟೀಮ್ ಟಾಕ್ಸಿಕ್ಕಿಂತ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಇನ್ ಟರ್ಮ್ಸ್ ಆಫ್ ಪ್ರಮೋಷನ್ಸ್. KGF ಸಿನಿಮಾನ ಫಸ್ಟ್ ಟೈಮ್ ಯಶ್ ಅವರು ನೋಡಿ ಈ ಸಿನಿಮಾನ ನಾವು ಪ್ಯಾನ್ ಇಂಡಿಯಾ ಮಾಡಲೇಬೇಕು ಅಂತ ಎಷ್ಟೊಂದು ಇಂಟರ್ವ್ಯೂಸನ್ನು ಕೊಟ್ಟಿದ್ದಾರೆ. ಹಾಗೆಯೇ ಎಷ್ಟೋ ಕಂಟ್ರಿಗೆ ಹೋಗಿ ಅವ್ರ ಮೂವಿನ ಪ್ರಮೋಟ್ ಮಾಡ್ಕೊಂಡಿದ್ದಾರೆ. ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗೋದಕ್ಕೆ ಇನ್ನು 2 ತಿಂಗಳು ಅಷ್ಟೇ ಬಾಕಿ ಇರೋದು. ಆದ್ರೂ ಟಾಕ್ಸಿಕ್ ಟೀಮ್ ಕಡೆಯಿಂದ ಒಂದು ಅಪ್ಡೇಟ್ ಕೂಡ ಬಂದಿಲ್ಲ, ಹಾಗೆಯೇ ಪ್ರಮೋಷನ್ ಕೂಡ ಮಾಡ್ತಿಲ್ಲ. ಇದೆಲ್ಲ ನೋಡ್ತಾ ಇದ್ರೆ ಟಾಕ್ಸಿಕ್ ಸಿನಿಮಾನ ಯಶ್ ಅವರು ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಯಾಕಂದರೆ ರೀಸನ್ ಇದೆ. ಹಾಗೆಯೇ ವಾರಣಾಸಿ ಮೂವಿನ ಏನಕ್ಕೆ ನಾನು ರೆಫರೆನ್ಸ್ ಆಗಿ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಮೊನಿಟೈಸ್ ಆಗೋದಕ್ಕೆ ಇನ್ನು 300 ಜನ ಸಬ್ಸ್ಕ್ರೈಬರ್ಸ್ ಬೇಕು. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಶ್ ಅವರು ಎಲ್ಲ ಹೀರೋ ಥರ ಅಲ್ಲ, ಅವ್ರಿಗೆ ಅಂತ ಒಂದು ವಿಷನ್ ಇದೆ. ಅವ್ರ ಸಿನಿಮಾನ ಬರೀ ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಮಾಡಬೇಕು ಅಂತ ಟಾಕ್ಸಿಕ್ ಸಿನಿಮಾನ ಮಾಡಿದ್ದು. KGF ಅನ್ನೋ ಮೂವಿ ಪ್ಯಾನ್ ಇಂಡಿಯಾ ರೀಚ್ ಆಗಿದ್ರೆ ಟಾಕ್ಸಿಕ್ ಮೂವಿ ಪ್ಯಾನ್ ವರ್ಲ್ಡ್ ರೀಚ್ ಆಗಬೇಕು ಅಂತ ಯಶ್ ಅವ್ರಿಗೆ ಲಂಡನ್ಗೆ ಹೋಗಿ 20th ಸೆಂಚುರಿ ಅಂತ ಒಂದು ಹಾಲಿವುಡ್ ಡಿಸ್ಟ್ರಿಬ್ಯೂಟೆಡ್ ಕಂಪನಿ ಜೊತೆಗೆ ಟೈ ಅಪ್ ಆಗಿದ್ದಾರೆ ಅಂತ ಒಂದು ನ್ಯೂಸ್ ಇತ್ತು. ಆದರೆ ಇನ್ನೂ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದಿಲ್ಲ. ಸಿನಿಮಾನ ಮಾಡೋದಲ್ಲ, ಸಿನಿಮಾನ ತಲುಪಿಸೋದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ವಾರಣಾಸಿ ಮೂವಿ ಟೀಮ್ ಅವರು. ಏನಕ್ಕೆ ಅಂದರೆ ರೀಸೆಂಟಾಗಿ ವಾರಣಾಸಿ ಟೀಮಿಂದ ಒಂದು ಮೇಕಿಂಗ್ ವಿಡಿಯೋ ಬರುತ್ತೆ. ನಾವು ವಾರಣಾಸಿ ಮೂವಿ ಮಾಡೋದಕ್ಕೆ ಮೋಷನ್ ಕ್ಯಾಪ್ಚರ್ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದೀವಿ ಅಂತ. ಮೋಷನ್ ಕ್ಯಾಪ್ಚರ್ ಟೆಕ್ನಾಲಜಿ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಕ್ಯಾರೆಕ್ಟರ್ನ ಆ್ಯನಿಮೇಟ್ ಮಾಡ್ತಾ ಇದ್ದೀವಿ ಅಂದರೆ ಆ ಮಾಡೆಲ್ಗೆ ಹ್ಯೂಮನ್ ಥರ ಸ್ಟ್ರಕ್ಚರ್ ಕೊಡಬೇಕಾಗುತ್ತೆ, ಅದೇ ಥರ ಟೆಕ್ಸ್ಚರ್ ಕೂಡ ಕೊಡಬೇಕಾಗುತ್ತೆ. ಆದರೆ ಆ್ಯನಿಮೇಟೆಡ್ ಮಾಡೆಲ್ ಬರೋ ಎಕ್ಸ್ಪ್ರೆಷನ್ಸ್ ಆರ್ಟಿಫಿಷಿಯಲ್ ಆಗಿ ಕಾಣುತ್ತೆ. ಹ್ಯೂಮನ್ಸ್ ಥರ ಎಕ್ಸ್ಪ್ರೆಷನ್ಸ್ನ ಆ ಆ್ಯನಿಮೇಟೆಡ್ ಮಾಡೆಲ್ ಕೊಡೋಕ್ಕಾಗಲ್ಲ. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಹುಟ್ಟಿದ್ದು ಕಾನ್ಸೆಪ್ಟೇ ಮೋಷನ್ ಕ್ಯಾಪ್ಚರ್ ಟೆಕ್ನಾಲಜಿ. ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ರಿಯಲ್ ಹ್ಯೂಮನ್ಸ್ಗೆ ಸ್ಪೆಷಲ್ ಸೂಟ್ ಆ್ಯಂಡ್ ರಿಫ್ಲೆಕ್ಟಿವ್ ಡಾಟ್ಸ್ನ ಹಾಕಿರ್ತಾರೆ, ಜೊತೆಗೆ ಒಂದು ಹೆಲ್ಮೆಟ್ ಕೂಡ ಹಾಕಿರುತ್ತೆ. ಈ 3 ಸೇರಿ ಹ್ಯೂಮನ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ನ ಹಾಗೆ ಮನುಷ್ಯ ಯಾವ ಥರ ವರ್ತಿಸ್ತಾನೋ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾ ಇರುತ್ತೆ. ಈ ಕ್ಯಾಪ್ಚರ್ ಆಗಿರೋ ಎಲ್ಲ ಎಕ್ಸ್ಪ್ರೆಷನ್ಸ್ನ ಕ್ರಿಯೇಟ್ ಮಾಡಿರೋ ಆ್ಯನಿಮೇಟೆಡ್ ಮಾಡೆಲ್ಗೆ ಇಂಪೋರ್ಟ್ ಮಾಡಿದ್ರೆ ಆ್ಯನಿಮೇಟೆಡ್ ಕ್ಯಾರೆಕ್ಟರ್ಸ್ನ ಸೇಮ್ ಹ್ಯೂಮನ್ಸ್ ಯಾವ ಥರ ಎಕ್ಸ್ಪ್ರೆಷನ್ ಕೊಡ್ತಾರೋ ಅದೇ ಥರ ಎಕ್ಸ್ಪ್ರೆಷನ್ಸ್ನ ಆ್ಯನಿಮೇಟೆಡ್ ಮಾಡೆಲ್ ಕೂಡ ಕೊಡುತ್ತೆ. ನಾನು ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂದರೆ ಈ ಥರ ಏನಾದರೂ ಹೊಸ ಟೆಕ್ನಾಲಜಿನ ಯೂಸ್ ಮಾಡಿದ್ರೆ ಜನಕ್ಕೆ ಅದನ್ನು ತೋರಿಸ್ಬೇಕು. ಬರೀ ಒಂದು ಪೋಸ್ಟರ್ನಿಂದ ಅಲ್ಲ, ಈ ಥರ ಮೇಕಿಂಗ್ ವಿಡಿಯೋ ರಿಲೀಸ್ ಆಗಬೇಕು. ಟಾಕ್ಸಿಕ್ ಮೂವಿಲು ಈ ಥರ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದಾರೆ. ಆ ಟೆಕ್ನಾಲಜಿನೇ ಡಾಲ್ಬೈ ಅಟ್ಮಾಸ್ ಟೆಕ್ನಾಲಜಿ. ಈ ಥರ ಟೆಕ್ನಾಲಜಿನ ಯೂಸ್ ಮಾಡೋದ್ರಿಂದ ಮನುಷ್ಯನ ನ್ಯಾಚುರಲ್ ರಾ ಎಮೋಷನ್ಸ್ನ ಕ್ಯಾಪ್ಚರ್ ಮಾಡುತ್ತೆ. ಕನ್ನಡದಲ್ಲಿ ಉಳಿದವರು ಕಣ್ಣಂತೆ ಅಂತ ಫಸ್ಟ್ ಮೂವಿಲಿ ಈ ಥರ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ನೋಡೋಣ ರಿಚರ್ಡ್ ಆಂಟೋನಿಯಲ್ಲಿ ಯಾವ ಥರ ಟೆಕ್ನಾಲಜಿನ ನಮ್ಮ ರಕ್ಷಿತ್ ಶೆಟ್ಟಿ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ. ಅದು ಬಿಟ್ಟರೆ ಟಾಕ್ಸಿಕ್ಕಲ್ಲಿ ಈ ಥರ ಟೆಕ್ನಾಲಜಿನ ನಮ್ಮ ಸಿನಿಮಾದಲ್ಲೂ ಯೂಸ್ ಮಾಡಿದ್ದೀವಿ ಅಂತ ಒಂದು ಜನಕ್ಕೆ ಮೇಕಿಂಗ್ ವಿಡಿಯೋ ಬಿಡಬೇಕು. ಲೈಕ್ ಹೌ ರಾಜಮೌಳಿ ಸರ್ ಈಸ್ ಡೂಯಿಂಗ್ ನೌ. ಜಸ್ಟ್ ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ರೆ ಯಾರೂ ನೋಡಲ್ಲ. ಯಶ್ ಫೋರ್ ಫ್ಯಾನ್ಸ್ಗೂ ಕೂಡ ಈ ವಿಷಯ ಗೊತ್ತೇ ಇರಲ್ಲ. ನೋಡೋಣ ಮುಂದೆ ಈ ವಿಡಿಯೋನ ಟಾಕ್ಸಿಕ್ ಟೀಮ್ ಅವರು ನೋಡಿದ್ರೆ ಏನಾದರೂ ಮೇಕಿಂಗ್ ವಿಡಿಯೋ ರಿಲೀಸ್ ಮಾಡ್ಬೋದು. ನಿಮಗೇನಾದರೂ ಟಾಕ್ಸಿಕ್ ಟೀಮ್ ಅವರು ಯಾಕೆ ಇನ್ನೂ ಪ್ರಮೋಷನ್ ಮಾಡ್ತಾ ಇಲ್ಲ ಅಂತ ಒಂದು ರೀಸನ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಆ ರೀಸನ್ನ ಹೇಳ್ಕೊಳ್ಳಿ. ಅದನ್ನು ನೋಡಿ ನಾನು ರಿಪ್ಲೈ ಮಾಡ್ತೀನಿ. ಈ ಥರ ಏನಾದರೂ ನಿಮಗೆ ರಿವ್ಯೂಸ್ ಅಪ್ಡೇಟ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.